ಭಾಳ ಚೆನ್ನಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹಾರೈಸ್ತೀನಿ. ಧರ್ಮದ ದಾರಿನಲ್ಲಿ ಕರ್ಕೊಂಡು ಹೋಗ್ತಾ ಎಲ್ಲರೂ ಅದನ್ನು ಜ್ಞಾಪಕ ಇಟ್ಕೊಂಡು ಭಗವದ್ಗೀತೆಯ ಪಾಠಗಳನ್ನ ಜ್ಞಾಪಕ ಇಟ್ಕೊಂಡು ಜೀವನ ನಡೆಸೋಣ. ಶ್ರೀಕೃಷ್ಣ ಪರಮಾತ್ಮ ಬರೀ ಒಂದು ಸಮುದಾಯಕ್ಕೋ ಒಂದು ಧರ್ಮಕ್ಕೋ ಸೀಮಿತವಾದಂಥ ದೇವರಲ್ಲ, ಮನುಷ್ಯ ಕುಲಕ್ಕೆ ಒಂದು ಭಗವದ್ಗೀತೆಯನ್ನು ಬೋಧನೆ ಮಾಡಿರುವಂಥ ಪರಮಾತ್ಮ. ಕೃಷ್ಣ ಜನ್ಮಾಷ್ಟಮಿ ಅಂದರೆ ಎಲ್ಲರಿಗೂ ಭಾಳ ಒಂದು ಸಂತೋಷ ತರೋಂಥ ಒಂದು ಹಬ್ಬ. ಏಕೆಂದರೆ ಕೃಷ್ಣ ಜನ್ಮಾಷ್ಟಮಿ ದಿವಸ ನಾವು ಬಾಲಕೃಷ್ಣ ಈ ಚಿಕ್ಕ ಮಗು ಹೇಗೆ ಚೇಷ್ಟೆ ಎಲ್ಲ ಮಾಡಿ ನಾವು ಅಷ್ಟೆಲ್ಲ ಕಥೆಗಳು ಕೇಳಿದ್ದೀವಲ್ಲ, ಅದಕ್ಕೆ ಭಾಳ ಒಂದು ಸಂತೋಷವಾದ ಒಂದು ಹಬ್ಬ ಇದು. ಆ್ಯಂಡ್ ನಮ್ಮ ಈ ದೇವಸಂದ್ರದಲ್ಲಿ ನಮ್ಮ ಎ ಕೃಷ್ಣಪ್ಪನವ್ರ ಫ್ಯಾಮಿಲಿ, ನಮ್ಮ ಪೂರ್ಣಿಮಾ ಅವರು, ಶ್ರೀನಿವಾಸ್ ಅವರು, ನಮ್ಮ ಮೋಹನ್ ಬಾಬು ಅವರು ಎಲ್ಲ ಸೇರಿ ಭಾಳ ಜೋರಾಗಿ ಆಚರಿಸಿ ಹಳ್ಳಿಗಳಲ್ಲಿ ಯಾರ್ಯಾರು ಎಲ್ಲರನ್ನೂ ಕರೀತಾರೆ ಊಟಕ್ಕೆ. ಅದಕ್ಕೆ ನಾವು ಬಂದಿದ್ದೀವಿ. ನಮಗೂ ಇಲ್ಲಿ ಒಂದು ಈ ಸಂದರ್ಭದಲ್ಲಿ ಹಬ್ಬ ಆಚರಣೆ ಮಾಡೋಕ್ಕೆ ಒಂದು ಅವಕಾಶ ಸಿಗ್ತಾಯಿದೆ. ಸೊ ಅದಕ್ಕೆ ಭಾಳ ಸಂತೋಷ ಆಗ್ತಾಯಿದೆ. ಅದೇ ಭಕ್ತಾದಿಗಳಿಗೆ ಹಬ್ಬದ ಶುಭಾಶಯಗಳು ಹೇಳಿ ಹೇಗೆ ನಮ್ಮ ಕೃಷ್ಣ ಇದು ಧರ್ಮದ ದಾರಿನಲ್ಲಿ ಕರ್ಕೊಂಡು ಹೋಗ್ತಾ ಎಲ್ಲರೂ ಅದನ್ನು ಜ್ಞಾಪಕ ಇಟ್ಕೊಂಡು ಭಗವದ್ಗೀತೆಯ ಪಾಠಗಳನ್ನ ಜ್ಞಾಪಕ ಇಟ್ಕೊಂಡು ಜೀವನ ನಡೆಸೋಣ ಅಂತ ಹೇಳಿ ಮಾತು ಮುಗಿಸ್ತೀನಿ. ಸರ್ವಾಂತರ್ಯಾಮಿ ಶ್ರೀಕೃಷ್ಣ ಪರಮಾತ್ಮ. ಇವತ್ತು ಜನ್ಮಾಷ್ಟಮಿ. ರಾಜ್ಯದ ಎಲ್ಲ ಜನರಿಗೂ ಕೂಡ ಶುಭವನ್ನು ಕೋರ್ತೇನೆ. ಮತ್ತು ನಮ್ಮ ಶಾಸಕರಾದಂಥ ಶ್ರೀನಿವಾಸ್ ಅವರು ನಮ್ಮನ್ನೆಲ್ಲನೂ ಕೂಡ ಇಲ್ಲಿ ಆಮಂತ್ರಣ ಕೊಟ್ಟಿದ್ದು ನಿಜಕ್ಕೂ ಕೂಡ ಸಂತೋಷದ ಸಂಗತಿ. ಭಾಳ ಚೆನ್ನಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹಾರೈಸ್ತೀನಿ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ನಾವು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಭಗವಂತನ ಒಂದು ಪೂಜೆಯನ್ನು ಇವತ್ತು ಮಾಡ್ತಾ ಇದ್ದೇವೆ ನಮ್ಮ ಮನೆಯಲ್ಲಿ. ನಮ್ಮ ಊರಿನಲ್ಲಿ ಕೃಷ್ಣ ಜನ್ಮಾಷ್ಟಮಿ ಹಬ್ಬವನ್ನು ಹಲವಾರು ವರ್ಷಗಳಿಂದ ಭಾಳ ವಿಜೃಂಭಣೆಯಿಂದ ಮಾಡ್ಕೊಂಡು ಬರ್ತಾ ಇರೋವಂಥದ್ದು. ಹಾಗಾಗಿ ಆ ಭಗವಂತ ನಮಗೆ ಇಷ್ಟು ಚೆನ್ನಾಗಿ ಹಬ್ಬ ಮಾಡುವಂಥ ಶಕ್ತಿಯನ್ನು ಭಗವಂತ ಕೊಟ್ಟಿರೋದ್ರಿಂದ ನಾವು ಮಾಡೋಕ್ಕೆ ಸಾಧ್ಯ ಆಗ್ತಾಯಿದೆ. ಹಾಗಾಗಿ ಆ ಭಗವಂತನಿಗೆ ಕೃತಜ್ಞತೆಗಳನ್ನ ಆದ ನಂತರ ಸಾವಿನವರೆಗೂ ಹೇಗೆ ತನ್ನ ಬದುಕನ್ನು ನಡೆಸ್ತಾನೆ ಅದು ಅವನ ಒಂದು ವ್ಯಕ್ತಿತ್ವವನ್ನು ತೋರಿಸುತ್ತೆ ಅಂತ ಹೇಳಿ, ಹಾಗಾಗಿ ಅವ್ರು ಹಾಕಿಕೊಟ್ಟಂಥ ಹೆಜ್ಜೆ ಗುರುತುಗಳಲ್ಲಿ ನಾವು ಇವತ್ತು ನಡೀತಾ ಇದ್ದೇವೆ. ಇವತ್ತು ಸಾಕಷ್ಟು ಜನ ನಮ್ಮ ಮನೆಗೆ ನಮ್ಮ ಸ್ನೇಹಿತರು, ಪಕ್ಷದವರು, ಹಿತೈಷಿಗಳು ಎಲ್ಲರೂ ಬಂದು ಹೋಗಿದ್ದಾರೆ. ಖುಷಿಯಾಗಿದೆ. ಸಾಕಷ್ಟು ಜನ ಊಟ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ. ಶ್ರೀಕೃಷ್ಣ ಪರಮಾತ್ಮ ಬರೀ ಒಂದು ಸಮುದಾಯಕ್ಕೋ ಒಂದು ಧರ್ಮಕ್ಕೋ ಸೀಮಿತವಾದಂಥ ದೇವರಲ್ಲ, ಮನುಷ್ಯ ಕುಲಕ್ಕೆ ಒಂದು ಭಗವದ್ಗೀತೆಯನ್ನು ಬೋಧನೆ ಮಾಡಿರುವಂಥ ಪರಮಾತ್ಮ. ಹಾಗಾಗಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ. ರೈತರಿಗೆ ವಿಶೇಷವಾಗಿ ಒಳ್ಳೇದು ಮಾಡಲಿ. ಯಾಕೆಂದರೆ ರೈತ ಚೆನ್ನಾಗಿದ್ದರೆ ಈ ಭೂಮಿ ಚೆನ್ನಾಗಿರುತ್ತೆ. ನಮ್ಮ ಸೈನಿಕರು ಚೆನ್ನಾಗಿರಲಿ, ಈ ದೇಶ ಚೆನ್ನಾಗಿರಲಿ. ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಎಲ್ರಿಗೂ ಶುಭವನ್ನು ಕೋರ್ತೇನೆ.